ಚಿಕ್ಕಬಳ್ಳಾಪುರದ ಚಿನ್ನಾಭರಣದ ಅಂಗಡಿಯಲ್ಲಿ ಕಳ್ಳತನ ಆಗಿದೆ. ಚಿಕ್ಕಬಳ್ಳಾಪುರದ ಎಯು ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಆಗಿರುವಂತದ್ದು. ತಡರಾತ್ರಿ ಚಿನ್ನದ ಅಂಗಡಿಗೆ ಬೀಗ ಮುರಿದು ಒಳಗೆ ನುಗ್ಗಿರುವಂತದ್ದು ಕಳ್ಳರು. ಸುಮಾರು 70 ಕೆಜಿ ಬೆಳ್ಳಿಯನ್ನ ಕಳ್ಳತನ ಮಾಡಿದ್ದಾರೆ ಅನ್ನುವಂತ ಶಂಕೆ ಇಲ್ಲಿ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರದ ಠಾಣಾ ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸಿ ಸಿಸಿಟಿವಿ ಡಿವಿಆರ್ ಹೊತ್ತೊಯ್ದಿದ್ದಾರೆ ಕಳ್ಳರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಎಸ್ಪಿ ಜಗನ್ನಾಥ್ ರೈ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಚಿನ್ನದ ಅಂಗಡಿಯಲ್ಲಿ ಚಿನ್ನ ಕಳುವಾಗಿರುವಂತಹ ಒಂದು ಪ್ರಕರಣ ಇದು. ಎಯು ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಆಗಿರುವಂತದ್ದು, ಚಿನ್ನದ ಕಳ್ಳತನ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈ ಒಂದು ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಾದ್ರೆ. ಖಂಡಿತ ಗಾಯತ್ರಿ, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಚಿನ್ನಾಭರಣ ಅಂಗಡಿಯಲ್ಲಿ ಕಳುವಾಗಿರುವಂತಹ ಪ್ರಕರಣ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರದ ಎಯು ಜ್ಯುವೆಲರ್ಸ್ ನಲ್ಲಿ ಒಂದು ಕಳ್ಳತನಕ್ಕೆ ಆಗಿರುವಂತದ್ದು. ಇನ್ನು ಬೆಳಗಿನ ಜಾವ ಸರಿಸುಮಾರು ಒಂದು 4 ಗಂಟೆಗೆ ಒಂದು ದರೋಡೆ ಕಳ್ಳತನ ಆಗಿರ್ಬೋದು, ಒಂದು ಸ್ವಲ್ಪ ಅನುಮಾನ ಸಹ ಇಲ್ಲಿ ಉಂಟಾಗಿರುತ್ತದೆ. ಇನ್ನೇನು ಎಯು ಚಿನ್ನದ ಮಾಲೀಕ ಬಹಳಷ್ಟು ಒಂದು ರಾತ್ರಿ ಒಂದು 9 ಗಂಟೆವರೆಗೆ ಒಂದು ಬಿಗಿ ಬಂದೋಬಸ್ತಾಗಿ ಒಂದು 2-3 ಬಿಗಿಗಳನ್ನು ಹಾಕಿಕೊಂಡು ಒಂದು ಬಹಳಷ್ಟು ಒಂದು ಸಿಸಿ ಕ್ಯಾಮೆರಾ ಸಹ ಇತ್ತು. ಆ ಒಂದು ಸಿಸಿ ಕ್ಯಾಮೆರಾವನ್ನು ಏನೋ ಒಂದ್ ಸ್ವಲ್ಪ ತೆಡೆಗೆ ಹೊಡೆದು ತದನಂತರ ಬಂದಂತ ಒಂದು ಕದಿಮರು ಸಹ ಒಳಗಡೆ ನುಗ್ಗಿ ಸರಿ ಸುಮಾರು ಒಂದು 70 ಕೆಜಿ ಚಿನ್ನಾಭರಣವನ್ನು ಕದ್ದೊಯ್ದಿರುವಂತಾನೆ ಹೇಳಬಹುದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಸಹ ಒಂದು ಬೆಳಗಿನ ಜಾವನೆ ಬಂದು ಪರಿಶೀಲನೆಗೆ ಮಾಡಿರುವಂತದ್ದು. ಇನ್ನು ಸಿಸಿಟಿವಿ ಮತ್ತೆ ಡಿವಿಆರ್ ಸಹ ಏನು ಅಲ್ಲಿರುವಂತಹ ಕಳ್ಳರು ಮತ್ತೆ ಚಿನ್ನಾಭರಣ ಜೊತೆಗೆ ಇದನ್ನು ಒಯ್ದುಕೊಂಡ್ರು ಅಂತಾನೆ ಹೇಳಬಹುದು. ಇನ್ನು ಅಲ್ಲಿ ಸ್ಥಳಕ್ಕೆ ಡಿವೈಎಸ್ಪಿ ಆಗಿರುವಂತಹ ಎಸ್ಪಿ ಜಗನ್ನಾಥ್ ರೈ ಸಹ ಬಂದು ಭೇಟಿ ಪರಿಶೀಲನೆ ನಡೆಸಿರುವಂತದ್ದು. ಇನ್ನೇನು ಪೊಲೀಸರು ಸಹ ಏನು ಕದಿಮರಿಗೆ ಒಂದು ಒಂದು ಬಲೆ ಹಾಕುವಂತ ರೀತಿಯಲ್ಲಿ ಸಹ ಬಹಳಷ್ಟು ಒಂದು ತನಿಖೆ ಚುರುಕುಗೊಳಿಸಿರುವಂತಾನೆ ಹೇಳ್ಬೋದು. ಏನು ಒಟ್ಟಾರೆಯಾಗಿ ಈ ಒಂದು ಚಿನ್ನದ ಗ್ರಾಮ ಬೆಲೆ ಒಂದು 10 ರಿಂದ 11 ಸಾವಿರ ಒಂದು ಇರುವ ಒಂದು ಕಾರಣದಿಂದ ಏನು ರಾತ್ರಿ ಸರಿಸುಮಾರು ಒಂದು ಬೆಳಗಿನ ಜಾವ 4 ಗಂಟೆಗೆ ಒಂದು 70 ಕೆಜಿ ಚಿನ್ನವನ್ನು ಕದ್ದೊಯ್ದಿರುವ ಕಳ್ಳರಂತಾನೆ ಹೇಳಬಹುದು ಗಾಯತ್ರಿ. ಹೌದು, ಈಗ ಯಾರೋ ಗೊತ್ತಿರೋರೇ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಅಲ್ಲಿ ಏನೇನು ಸಾಕ್ಷಿ ಸಿಗುತ್ತೆ ಅನ್ನೋದನ್ನ ಕೂಡ ಅವರು ತಗೊಂಡು ಹೋಗಿರುವಂತದ್ದು. ಇಲ್ಲಿ ಯಾರೋ ಗೊತ್ತಿರೋರೇನಾ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಹುಟ್ಟು ಹಾಕುತ್ತೆ ಅಲ್ವಾ? ಖಂಡಿತ ಗಾಯತ್ರಿ, ಯಾಕಂದ್ರೆ ಏನೋ ಒಂದು ಗ್ರಾಮ ಚಿನ್ನದ ಬೆಲೆ ಒಂದು 10 ರಿಂದ 12 ಸಾವಿರ ಇದೆ. ಆ ಒಂದು ಇದರಲ್ಲಿ ಯಾರೋ ಒಂದು ಏನಾದ್ರು ಬಂದು ಹೋಗಿರುವಂತರ, ಇಲ್ಲ ಅಂಗಡಿಯಲ್ಲಿರುವಂತ ಒಂದು ಕೆಲಸದವರು ರೀತಿ ಮಾಡಿದಾರ, ಇಲ್ಲ ಏನಾದ್ರು ಬೇರೆಯವರು ಬಂದು ಏನಾದ್ರು ಅಂಗಡಿಯವರು ಬೇರೆಯವರಿಗೆ ಐಡಿಯಾ ಕೊಟ್ಟು ಈ ರೀತಿ ಮಾಡ್ತಾರ ಅನ್ನೋದು ಒಂದು ಪೊಲೀಸರ ತನಿಖೆಯಲ್ಲಿ ಸಹ ಒಂದು ತನಿಖೆಯನ್ನು ಗೊತ್ತಾಗ್ಲಿದೆ ಗಾಯತ್ರಿ. ಓಕೆ, ಈಗ ಯಾರು ಅಂತ ಇನ್ನೂ ಕೂಡ ಸಿಕ್ ಬಿದ್ದಿಲ್ಲ ಅನ್ನುವಂಥದ್ದು ಹಾಗಿದ್ರೆ? ಖಂಡಿತ ಗಾಯತ್ರಿ, ಯಾಕಂದ್ರೆ ಏನು ಬೆಳಗಿನ ಜಾವದಿಂದನೇ ಪೊಲೀಸರನ್ನ ಬಹಳಷ್ಟು ಒಂದು ಬೇರೆ ಬೇರೆ ತಂಡಗಳಾಗಿ ಬೇರ್ಪಟ್ಟು ಈ ಕದಿಮರನ್ನು ಇಡುವಂತ ಪ್ರಯತ್ನ ಸಹ ಮಾಡ್ತಿದ್ದಾರೆ. ಯಾಕಂದ್ರೆ ಸ್ಥಳಕ್ಕೆ ಎಸ್ಪಿ ಜಗನ್ನಾಥ್ ರೈ ಸಹ ಒಂದು ಭೇಟಿ ಪರಿಶೀಲನೆಗೆ ನೀಡುವಂತದ್ದು. ಅಲ್ಲಿರುವಂತಹ ಏನು ಒಂದು ಬೆರಳಚ್ಚ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಮಾಡಿರುವಂತದ್ದು. ಆದ್ರೆ ಏನು ಇದರಿಂದ ಅಲ್ಲಿರುವಂತಹ ಕಳ್ಳರಿಗೆ ಏನಾದ್ರೂ ಸಂಶಯ ಇದೆಯಾ, ಇಲ್ಲಾಂದ್ರೆ ಅಲ್ಲಿ ಅಂಗಡಿ ಕೆಲಸ ಮಾಡುವವರಿಗೆ ಏನಾದ್ರೂ ಸಂಶಯ ಹುಟ್ಟಿದೆ ಅಂತೇಳಿ ಅವ್ರಿಗೂ ಸಹ ಒಂದು ಎಂಕ್ವೈರಿ ಮಾಡ್ತಿರುವಂತಾನೆ ಹೇಳಬಹುದು. ಯಾಕೆ ಒಟ್ಟಾರೆಯಾಗಿ ಏನು ಈ ಒಂದು ಎ ಜ್ಯುವೆಲರ್ಸ್ ನ ಒಂದು 70 ಕೆಜಿ ತೀರ್ಮಾನ ದರೋಡೆ ಒಂದು ಪೊಲೀಸರ ತನಿಖೆಯಿಂದ ಹೊರಬೀಳಬೇಕಾಗಿದೆ ಗಾಯತ್ರಿ. ಅವರು ಹೇಳಿದ ಪ್ರಕಾರ, ನಮ್ಮ ಪ್ರತಿನಿಧಿ ತಿಳಿಸಿದ ಪ್ರಕಾರ, ಚಿಕ್ಕಬಳ್ಳಾಪುರದಲ್ಲಿ ಎಯು ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಆಗಿರುವಂತದ್ದು. ಇನ್ನೂ ಕೂಡ ಯಾರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಅವರು ಎಂತ ಖತರ್ನಾಕ್ಗಳು ಇರ್ಬೋದು, ಸಾಕ್ಷಿಗೆ ಏನೇನೆಲ್ಲ ಸಿಗಬಹುದು, ಅಥವಾ ಸಿಸಿಟಿವಿ ಡಿವಿಆರ್ ನಿಂದ ಯಾರು ಕದ್ದಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ತಲೆ ಓಡಿಸಿ ಅದನ್ನೂ ಕೂಡ ಕದ್ದೊಯ್ದಿರುವಂಥದ್ದು ಅವರ ಚಾಣಾಕ್ಷತನ ಇಲ್ಲಿ ಗೊತ್ತಾಗುತ್ತೆ. ಹಾಗಿದ್ರೆ ಗೊತ್ತಿರೋರು ಯಾರೋ ಇಲ್ಲಿ ಎಷ್ಟರ ಮಟ್ಟಿಗೆ ಚಿನ್ನ ಸಿಗ್ಬೋದು, ಎಷ್ಟರ ಮಟ್ಟಿಗೆ ತಮಗೆ ಉಪಯೋಗ ಆಗುತ್ತೆ ಇಲ್ಲಿ ಕದ್ರೆ ಅನ್ನೋದನ್ನ ಅವರು ಯೋಚನೆ ಮಾಡಿನೇ ಇಲ್ಲಿ ಕನ್ನ ಹಾಕಿದ್ರು ಹಾಗಾದ್ರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗತ್ತೆ. ಇನ್ನು ಜಾಡ್ ಹಿಡಿದಿದ್ದಾರೆ ಪೊಲೀಸರು. ಅದ್ಯಾರು ಈ ಒಂದು ಕೆಲಸವನ್ನ ಮಾಡಿರುವಂತದ್ದು? 70 ಕೆಜಿ ಬೆಳ್ಳಿ ಮತ್ತೆ ಚಿನ್ನವನ್ನ ಕದ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಸಾಕ್ಷಿಗಳನ್ನ ಉಳಿಸೋಕೆ ಏನೇನೆಲ್ಲ ಸಾಧ್ಯತೆಗಳಿತ್ತು ಅದನ್ನೆಲ್ಲ ತಲೆ ಓಡಿಸಿ ಅವರು
ಅದನ್ನು ಕೂಡ ತಗೊಂಡು ಹೋಗಿರುವಂಥದ್ದು. ಇಲ್ಲಿ ಅವರ ಚಾಣಾಕ್ಷತನವನ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಅದು ಯಾರು ಅಂತ ಭೂಪರು ಅಂತ ಪೊಲೀಸರ ತನಿಖೆಯಿಂದಲೇ ಸಿಕ್ಕಿ ಬಿದ್ದಾಗಲೇ ಅವರ ಚಾಣಾಕ್ಷತನದ ಹಿಂದಿರುವಂತ ವ್ಯಕ್ತಿಗಳು ಯಾರು ಅಂತ ಗೊತ್ತಾಗಬೇಕಾಗುತ್ತೆ. ರಾಜ್ ನ್ಯೂಸ್ ಕನ್ನಡ.